ಸಿಜೆ ರಾಯ್ ಸಾವ್ ಸೆಲ್ಫ್ ಸೂಸೈಡ್ ಅಂತ ಗೊತ್ತಾಗಿದ್ದು ಹೇಗೆ? ಸಿಜೆ ರಾಯ್ ಸಾವು ಸೆಲ್ಫ್ ಸೂಸೈಡ್ ಅಂತ ಗೊತ್ತಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದೆ. ಕೇಸ್ನ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ದೇನು? ಉದ್ಯಮಿ ಸಿಜೆ ರಾಯ್ ಫೈರಿಂಗ್ ಕ್ರೈಮ್ ಸೀನ್ ಹೇಳೋದೇನು? NP ಬೋರ್ 0.25 ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡ್ರು ಅಂತ ರಾಯ್ ಎದೆಯ ಎಡಭಾಗದಿಂದ ಬೆನ್ನಿನಲ್ಲಿ ಸಿಲುಕಿದೆ ಬುಲೆಟ್, ಎದೆಗೆ ಹಾರಿಸಿಕೊಂಡು ಗುಂಡು ದೇಹದಲ್ಲೇ ಸಿಲುಕೊಂಡಿದೆ. ಫೈರಿಂಗ್ ಮಾಡಿಕೊಂಡಿರೋ NP ಬೋರ್ 0.25 ಗನ್ ಈಗ FSLಗೆ ರವಾನಿಸಲಾಗಿದೆ. ಅವರು ಆತ್ಮಹತ್ಯೆಗೆ ಬಳಸಿದಂಥ ವೆಪನ್ನ ಈಗ FSLಗೆ ರವಾನೆ ಮಾಡಲಾಗಿದೆ. ಆ್ಯಕ್ಚುಯಲ್ ಆಗಿ ಇದು ಸೂಸೈಡ್ ಅಂತ ಹೇಗೆ ಗೊತ್ತಾಯಿತು, ಸೆಲ್ಫ್ ಸೂಸೈಡ್ ಅಂತ? ಅದ್ರ ಬಗ್ಗೆ ಕೂಡ ಈಗ ಪ್ರಶ್ನೆ ಎದ್ದಿರುವಂಥದ್ದು. ಸೊ ಈಗ FSLಗೆ ಅದನ್ನು ರವಾನೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವು, ಸಿಜೆ ರಾಯ್ ಸೆಲ್ಫ್ ಸೂಸೈಡ್ ಅಂತ ಗೊತ್ತಾಗಿದ್ದು ಹೇಗೆ? ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಯಾವ ಆ್ಯಂಗಲ್ನಲ್ಲಿ ನಡೆಯುತ್ತೆ? ಯಾಕೆಂದರೆ ಅವರು ತಮ್ಮ ಬಳಿ ಇದ್ದಂಥ ಗನ್ನಿಂದಲೇ ಶೂಟ್ ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸಿಜೆ ರಾಯ್ ಅವರು ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆನಲ್ಲಿರುವಂತ ಅವ್ರನ್ನ ಕಾನ್ಫಿಡೆಂಟ್ ಕಚೇರಿ ಏನಿದೆ, ಗ್ರೂಪ್ನ ಕಚೇರಿ, ಅಲ್ಲಿಗೆ ಬರ್ತಾರೆ. ಬಂದಂತವರು ಸರಿಸುಮಾರು 15 ನಿಮಿಷಗಳ ನಂತರ ತನ್ನ ಕ್ಯಾಬಿನ್ಗೆ ಹೋಗ್ತಾರೆ. 3 ಗಂಟೆ ಸುಮಾರಿಗೆ ಬಂದಂತವರು IT ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಂಡು ಸೈನ್ ಅನ್ನ ಹಾಕ್ತಾರೆ. ನಂತರ ಕ್ಯಾಬಿನ್ಗೆ ಹೋಗುವಂತದ್ದು, ಯಾರನ್ನು ಕೂಡ ಹೊರಗಡೆ ಬಿಡಬೇಡಿ, ನನಗೆ ಸ್ವಲ್ಪ ಯಾರ ಹತ್ರ ಮಾತಾಡಬೇಕು ಫ್ಯಾಮಿಲಿ ಅವ್ರ ಜೊತೆ ಅಂತ ಹೇಳಿ ಹೇಳಿದಾರೆ ನನ್ನ ಮಾಹಿತಿ ಸಲ್ಲಿಸಿರುವಂತದ್ದು. ಅದರಂತೆ 3 ಗಂಟೆ 5 ನಿಮಿಷದಿಂದ 3 ಗಂಟೆ 16 ನಿಮಿಷವರೆಗೂ ಸರಿಸುಮಾರು 11 ನಿಮಿಷಗಳ ಕಾಲ ಕ್ಯಾಬಿನ್ ಹೊರಗಡೆ ಸಿಜೆ ರಾಯ್ ಅವರು ಒಬ್ಬರೇ ಇರ್ತಾರೆ. ಕಡೆಗೆ 3 ಗಂಟೆ 16 ನಿಮಿಷಕ್ಕೆ ಹೊರಗಡೆಯಿಂದ ಗುಂಡು ಹಾರಿಸಿದಂತ ಸೌಂಡ್ ಬರುತ್ತೆ. ಕೂಡಲೇ ಅಲ್ಲಿದ್ದಂತ ಸ್ಥಳೀಯರು, ಅಂದ್ರೆ ಆ ಒಂದು ಕಚೇರಿಯಲ್ಲಿ ಇದ್ದಂತ ಸಿಬ್ಬಂದಿ ಹಾಗೂ ಅವರ ಜೊತೆಯಲ್ಲೇ ಕಾನ್ಫಿಡೆಂಟ್ ಕಚೇರಿ ಗ್ರೂಪ್ಗೆ ಬಂದಿದ್ದಂತ MD TA ಜೋಸೆಫ್ ಏನಿರ್ತಾರೆ, ಅವರು ಡೋರ್ ಅನ್ನು ಓಪನ್ ಮಾಡಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವರ ಚೇರ್ಮನ್ ಸೀಟ್ ನ ಮೇಲ್ಗಡೆನೆ ರಕ್ತಸಿಕ್ತವಾಗಿ ಸಿಜೆ ರಾಯ್ ಅವರು ಮೃತಪಟ್ಟಿರ್ತಾರೆ. ಕೂಡಲೇ ಘಟನಾ ಸ್ಥಳದಲ್ಲಿ ಇದ್ದಂತ IT ಅಧಿಕಾರಿಗಳು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಪೊಲೀಸ್ ಅಧಿಕಾರಿಗಳು ಬಂದು ಕ್ರೈಮ್ ಸೀನ್ ಅನ್ನ ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಘಟನಾ ಸ್ಥಳದಲ್ಲಿ ದೊರೆತಂತ ಆ ಒಂದು ಪಿಸ್ತೂಲ್ ಏನಿದೆ, 0.25 ಪಿಸ್ತೂಲ್ ಏನಿದೆ, ಅಂದ್ರೆ 0.25 ಪಿಸ್ತೂಲ್ ಅನ್ನ ತಗೊಂಡು ಯಾರ ಹೆಸರಲ್ಲಿ ಲೈಸೆನ್ಸ್ ಇದೆ ಅಂತ ಹೇಳಿ ನೋಡಿದಂತ ಸಂದರ್ಭದಲ್ಲಿ ಅದು ಸಿಜೆ ರಾಯ್ ಅವರು 2006ರಿಂದ ಹೊಂದಿರುವಂತ ಲೈಸೆನ್ಸ್ ಗನ್ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅದ್ರ ಮೇಲಿರುವಂತ ಫಿಂಗರ್ ಪ್ರಿಂಟ್ಗಳು ಕೂಡ ಸಿಜೆ ರಾಯ್ ಅವ್ರದ್ದು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ಫೈರಿಂಗ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಹೆವಿ ಡಿಸ್ಟೆನ್ಸ್, ಅಂದ್ರೆ ದೂರದಿಂದ ಶೂಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ದೇಹಕ್ಕೆ ತಗಲುವಂತ ಭಾಗ, ದೇಹದ ಯಾವ ಭಾಗಕ್ಕೆ ಗುಂಡು ತಗಲುತ್ತೆ ಅಲ್ಲಿ ಆ ಮಾಂಸಖಂಡಗಳು ಚೆದರುತ್ತೆ. ಆದ್ರೆ ಸಿಜೆ ರಾಯ್ ಅವರು ತನ್ನ ಬಲಗೈನಿಂದ ಎಡಭಾಗದ ಎದೆಗೆ ಫೈರಿಂಗ್ ಅನ್ನ ಮಾಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಎದೆ ಭಾಗದಲ್ಲಿ ಯಾವುದೇ ಮಾಂಸಖಂಡಗಳು ಕೂಡ ಚೆದರಿಲ್ಲ. ನಂತರದಲ್ಲಿ ದೇಹದ ಒಳಭಾಗಕ್ಕೆ ಗುಂಡು ಇಳಿದಿರುವಂತದ್ದು ಸದ್ಯ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಮೇಲ್ನೋಟಕ್ಕೆ ಮೃತಪಟ್ಟಂತಹ ವ್ಯಕ್ತಿ ಬಲಗೈನಿಂದ ಎಡಭಾಗಕ್ಕೆ ಆತ ಶೂಟ್ ಮಾಡ್ಕೊಂಡಿರುವಂತದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಅಲ್ಲಿ ಘಟನಾ ಸ್ಥಳದಲ್ಲಿ ದೊರೆತಂತಹ ಫಿಂಗರ್ ಪ್ರಿಂಟ್ಗಳು ಹಾಗೂ ಆ ವೆಪನ್ ಏನಿದೆ, ವೆಪನ್ ನ ಲೈಸೆನ್ಸ್ ಹೋಲ್ಡರ್ ನ ಡೀಟೇಲ್ಸ್ ಗಳು ಕಲೆ ಹಾಕ್ತಿದ್ದಂತೆ ಇದು ಸೆಲ್ಫ್ ಸೂಸೈಡ್. ಜೊತೆಗೆ ಇವರ ಹೆಸರಿನಲ್ಲಿ ಇದ್ದಂತ ವೆಪನ್ ಇಂದಾನೆ ಇವರು ಕ್ಲೋಸ್ ಡಿಸ್ಟೆನ್ಸ್ ಇಂದಾಗಿ ಶೂಟ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ತನ್ನ ಬಲಗೈನಿಂದ ಅವರ ಎದೆಯ ಎಡಭಾಗಕ್ಕೆ ಎದೆ ಮೇಲೆ ಗನ್ನನ್ನ ಇಟ್ಕೊಂಡು ಶೂಟ್ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಎದೆ ಮೇಲಿನ ಮಾಂಸಖಂಡಗಳು ಕೂಡ ಚೆದರಿಲ್ಲ. ಒಳಗಡೆ ಇಂಜೆಕ್ಟ್ ಆದಂತ ಬುಲೆಟ್ ಎಡಭಾಗದ ಬೆನ್ನಲ್ಲಿ ಸಿಕ್ಕಾಕೊಂಡಿರುವಂತದ್ದು ಸದ್ಯ ಗೊತ್ತಾಗಿರುವಂತದ್ದು. ಈಗ ಆಲ್ರೆಡಿ ಕ್ರೈಮ್ ಸೀನ್ ಅನ್ನ ಅನಾಲಿಸಿಸ್ ಮಾಡಿದಂತ ಪೊಲೀಸ್ ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು, ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಗಳು, FSL ಅಧಿಕಾರಿಗಳು ಸದ್ಯ ಘಟನಾ ಸ್ಥಳದಲ್ಲಿ ಮಾಜರನ್ನ ಮಾಡಿಕೊಂಡು ಅಲ್ಲಿ ದೊರೆತಂತ ಎವಿಡೆನ್ಸ್ಗಳು ಹಾಗೂ ವೆಪನ್ ಏನಿದೆ ವೆಪನ್ ಅನ್ನ ಸೀಸ್ ಮಾಡಿ ಸದ್ಯ FSLಗೆ ಕಳಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.